ನಾವು ಇಲ್ಲಿ ಆಲಯಕ್ಕೆ ಬರುವುದು ಯಾವುದಕ್ಕೆ? ನಮ್ಮ ಪ್ರಸನ್ನತೆ. ದೇವರು ನನ್ನೊಟ್ಟಿಗಿದ್ದಾರೆ. ಜೀವನದ ಎಲ್ಲಾ ಸನ್ನಿವೇಶಗಳಲ್ಲಿ ಅವರನ್ನು ಅನುಭವಿಸಿದ್ದೇನೆ. ನನ್ನ ಕುಟುಂಬದಲ್ಲಿ, ಅನಾರೋಗ್ಯದಲ್ಲಿ, ನೋವಿನಲ್ಲಿ, ನನ್ನ ವಿಜಯತೆಯಲ್ಲಿ, ಸಂತೋಷದಲ್ಲಿ, ಈ ಎಲ್ಲದರಲ್ಲಿಯೂ ದೇವರು ನನ್ನೊಟ್ಟಿಗಿದ್ದಾರೆ. ಅವರ ಪ್ರಸನ್ನತೆಯನ್ನ ನಾನು ಅನುಭವಿಸಿದ್ದೇನೆ. ಆ ಪ್ರಸನ್ನತೆಗಾಗಿ ಇಲ್ಲಿ ನಾವು ಈ ಬಲಿಪೀಠದ ಮುಂದೆ ಸೇರಿದ್ದೇವೆ. ಅವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಎಂದು ಹಾಡಲು. We have come here to praise and adore God for His presence with us. Prayer is presence. ನಾವು ಪ್ರಾರ್ಥನೆ ಮಾಡಿದ ನಂತರವೂ ನನಗೆ ಯಾಕೋ ಹಾಗೇ ಇದೆ, ಯಾವುದೂ ಬದಲಾಗ್ತಿಲ್ಲ, ನಾವು ಸರಿಗೆ ಪ್ರಾರ್ಥನೆ ಮಾಡ್ತಿಲ್ಲ ಅಂತ. ಪ್ರಾರ್ಥನೆ ನಮಗೆ ಶಕ್ತಿಯನ್ನು ತುಂಬಬೇಕು. ಪ್ರಾರ್ಥನೆ ನಮಗೆ ಶಕ್ತಿಯನ್ನು. ಎಲ್ಲರೂ ಕೈ ಬಿಟ್ಟರು, ದೇವರು ನನ್ನನ್ನು ಕೈ ಬಿಡಲಿಲ್ಲ. ಅವರು ನನ್ನನ್ನು ಎಲ್ಲಾ ಸಿಂಹದ ಬಾಯಿಯಿಂದಲೂ ಸಹ ನನಗೆ ರಕ್ಷಣೆಯನ್ನು ನೀಡಿದ್ದಾರೆ ಎಂದು ಸಂತ ಪೌಲರು ಹೇಳುತ್ತಾರೆ. ಆದ್ದರಿಂದಲೇ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಯರ್ಪಣೆಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 30ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದಿನ ವಾಚನಗಳು ನಮಗೆ ಪ್ರಾರ್ಥನೆಯ ಬಗ್ಗೆ ಮತ್ತೊಮ್ಮೆ ಹೇಳುತ್ತದೆ. ಈ ವಿಶ್ವಾಸ ಪಯಣದಲ್ಲಿ ಪ್ರಾರ್ಥನೆ ಇಲ್ಲದೆ ಯಾವುದು ಮುಂದೆ ಸಾಗುವುದಿಲ್ಲ. ಈ ವಿಶ್ವಾಸ ಪಯಣವನ್ನ ನಮಗೆ ಸ್ಫೂರ್ತಿ ನೀಡಿ ಜೀವ ತುಂಬುವುದೇ ಪ್ರಾರ್ಥನೆ. ಇಂದು ಪ್ರಭು ಯೇಸು ಕ್ರಿಸ್ತರು ಒಂದು ಸಾಮತಿಯನ್ನು ಹೇಳುತ್ತಾರೆ. ಫರಿಸಾಯನು ಒಬ್ಬನು, ಸುಂಕ ವಸೂಲಿ ಮಾಡುವ ಮತ್ತೊಬ್ಬನು ದೇವಾಲಯಕ್ಕೆ ಪ್ರಾರ್ಥಿಸಲು ಹೋಗುತ್ತಾರೆ. ಒಬ್ಬನ ಪ್ರಾರ್ಥನೆ ಕೇಳಲ್ಪಟ್ಟಿತು, ಇನ್ನೊಬ್ಬನ ಪ್ರಾರ್ಥನೆ ದೇವರು ಆಲಿಸಲಿಲ್ಲ. ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಖಂಡಿತವಾಗಿಯೂ, ಆದರೆ ನಮ್ಮ ಪ್ರಾರ್ಥನೆ ದೇವರನ್ನ ಮುಟ್ಟುತ್ತಿದೆಯೇ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಯಾವ ಹೃದಯದೊಂದಿಗೆ, ಯಾವ ಮನಸ್ಥಿತಿಯೊಂದಿಗೆ ನಾವು ಪ್ರಾರ್ಥಿಸುತ್ತಿದ್ದೇವೆ? ಇಂದು ಈ ಬಲಿಯನ್ನು ಅರ್ಪಿಸುವಾಗ ಮೊದಲನೆಯ ವಾಚನ ಹೇಳುವಾಗೆ ನಾವು ವಿನಯತೆಯಿಂದ ಮಾಡುವ ಪ್ರಾರ್ಥನೆ ಖಂಡಿತವಾಗಿಯೂ ಸರ್ವೇಶ್ವರನನ್ನ ಮುಟ್ಟುತ್ತದೆ ಎಂದು ಮೊದಲನೆಯ ವಾಚನ ಹೇಳುತ್ತದೆ. ನಮ್ಮ ತಾಳ್ಮೆಯಿಂದ, ಆ ವಿನಯತೆಯಿಂದ ಈ ಬಲಿಯನ್ನು ಅರ್ಪಿಸುವಾಗ ಪ್ರಾರ್ಥನೆಗಳಲ್ಲಿ ಉನ್ನತವಾದ ಈ ಪ್ರಾರ್ಥನೆ ದೇವರನ್ನ, ಸರ್ವೇಶ್ವರನನ್ನ ಮುಟ್ಟಲಿ, ಅವರ ಕೃಪಾವರಗಳನ್ನ ಈ ಸಮಯದಲ್ಲಿ ನಮ್ಮೆಲ್ಲರ ಮೇಲೆ ತರಲಿ ಎಂದು ಪ್ರಾರ್ಥಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವೇದದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಿರಾಕನ
ಪಶ್ಚಾತ್ತಾಪದಿ ಕಾಣಿಕೆ ತರಬೇಡ. ಆತನು ಅವುಗಳನ್ನು ಅಂಗೀಕರಿಸುವುದಿಲ್ಲ. ಅಕ್ರಮವಾದ ಬಲಿಯ ಮೇಲೆ ಮನಸ್ಸಿಡಬೇಡ. ಆತ ನ್ಯಾಯಾಧೀಶ. ಆತನಲ್ಲಿ ಮುಖದಾಕ್ಷಿಣ್ಯವಿಲ್ಲ. ಬಡವನ ವಿರೋಧವಾಗಿ ಯಾರನ್ನೂ ಅಂಗೀಕರಿಸನಾತ. ಅನ್ಯಾಯಕ್ಕೀಡಾದವನ ಮೊರೆಯನ್ನು ಆಲಿಸುವನಾತ. ತಿರಸ್ಕರಿಸನಾತ ಯಾವ ದಿಕ್ಕುದಿಸಿಲ್ಲದವರ ವಿನಂತಿಯನ್ನು. ತನ್ನ ಸ್ಥಿತಿಯನ್ನು ತೋಡಿಕೊಳ್ಳುವ ವಿಧವೆಯನ್ನು. ದೇವರ ಸುಚಿತ್ತದಂತೆ ಸೇವೆ ಮಾಡುವವನು ಅಂಗೀಕೃತನಾಗುವನು. ಇಂಥವನ ಪ್ರಾರ್ಥನೆ ಮುಟ್ಟುವುದು ಗಗನ ಮಂಡಲವನ್ನು. ಮೇಘಮಂಡಲವನ್ನು ದಾಟುವುದು ದೀನನ ಪ್ರಾರ್ಥನೆ. ಅವನಿಗೆ ಉಪಶಮನವೇ ಇರದು. ಅದು ದೇವರ ಸನ್ನಿಧಿಗೆ ಸೇರುವವರೆಗೆ. ಅವನು ಅಲ್ಲಿಂದ ಏಳುವುದಿಲ್ಲ. ಮಹೋನ್ನತನು ಸದುತ್ತರ ಕೊಡುವವರೆಗೆ. ಆತ ಉತ್ತರ ಕೊಡುವುದು ನ್ಯಾಯ ತೀರಿಸಿದ ನಂತರವೇ. ಸರ್ವೇಶ್ವರ ನಿಧಾನ ಮಾಡನು. ಪ್ರಭುವಿನ ವಾಕ್ಯ. ನಿರ್ಗತಿಕನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು. ಆತನ ಸ್ತುತಿ ಸಹ ಇಹುದು ನನ್ನ ಬಾಯೊಳು. ಪ್ರಭುವಿನಲ್ಲಿದೆ ನನ್ನ ಮನದಭಿಮಾನ. ದೀನರಿದನು ಕೇಳಿ ಪಡೆಯಲಿ ಸುಮ್ಮನ. ದುರ್ಜನರಿಗಾದರೋ ಪ್ರಭು ವಿಮುಖನು. ಅವರ ಹೆಸರನ್ನು ಧರೆಯಿಂದ ಅಳಿಸುವನು. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ. ನೆರವೀವನವರ ಕಷ್ಟ ನಿವಾರಣೆಗೆ. ನಿರ್ಗತಿಕನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಿಗಳಿಗೆ. ಉದ್ಧಾರಕನಾತನು ಮನಸ್ಸು ಕುಗ್ಗಿದವರಿಗೆ. ಸಜ್ಜನನಿಗೊದಗುವ ಸಂಕಟಗಳು ವಿಪರೀತ. ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ. ನಿರ್ಗತಿಕನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ಪೌಲನು ತಿಮೋತಿಯನಿಗೆ ಬರೆದ 2ನೇ ಪತ್ರದಿಂದ ವಾಚನ. ಅತಿ ಪ್ರಿಯನೇ, ನಾನು ಯಜ್ಞಪಶುವಾಗಿ ಅರ್ಪಿತನಾಗುವ ಸಮಯವು ಬಂದಿದೆ. ಈ ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಓಟವನ್ನು ಮುಗಿಸಿದ್ದೇನೆ. ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ. ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಅವರು ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು. ನಾನು ಮೊದಲನೇ ಸಾರಿ ವಿಚಾರಣೆಗೆ ಒಳಗಾಗಿ ಪ್ರವಾದಿಸುತ್ತಿದ್ದಾಗ ಯಾರೂ ನನ್ನ ಪರವಾಗಿ ನಿಲ್ಲಲಿಲ್ಲ. ಎಲ್ಲರೂ ನನ್ನನ್ನು ಕೈಬಿಟ್ಟರು. ದೇವರು ಅವರನ್ನು ಕ್ಷಮಿಸಲಿ. ಆದರೆ ಪ್ರಭು ನನಗೆ ಬೆಂಬಲವಾಗಿ ನಿಂತರು. ನಾನು ಶುಭ ಸಂದೇಶವನ್ನು ಸಂಪೂರ್ಣವಾಗಿ ಸಾರುವಂತೆಯೂ ಅನ್ಯ ಧರ್ಮೀಯರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದರು. ಅಲ್ಲದೆ ಸಿಂಹದ ಬಾಯಿಯಿಂದಲೂ ನನ್ನನ್ನು ಸಂರಕ್ಷಿಸಿದರು. ಪ್ರಭು ನನ್ನನ್ನು ಸಕಲ ಕೇಡುಗಳಿಂದ ರಕ್ಷಿಸಿ ತಮ್ಮ ಸ್ವರ್ಗ ಸಾಮ್ರಾಜ್ಯಕ್ಕೆ ನನ್ನನ್ನು ಸುರಕ್ಷಿತವಾಗಿ ಸೇರಿಸುವರು. ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ. ಆಮೇನ್. ಪ್ರಭುವಿನ ವಾಕ್ಯ. ದಿವ್ಯವಾಣಿ ಮನುಷ್ಯ ಆದರೂ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು.
Hallelujah. Krista jai. Hallelujah. ಜೈ ಜೈ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಾಮತಿಯನ್ನ ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿ ಮಾಡುವವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ: ಓ ದೇವರೇ, ನಾನು ಇತರರ ಹಾಗೆ ಅಲ್ಲ. ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕ ವಸೂಲಿ ಮಾಡುವವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೇ ಒಂದು ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ ಎಂದನು. ಸುಂಕ ವಸೂಲಿ ಮಾಡುವವನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ, ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಗಾರ, ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವರನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾವೇ ಕೆಳಗಿಳಿಸಿಕೊಳ್ಳುವವರನ್ನು ದೇವರು ಮೇಲಕ್ಕೇರಿಸುವರು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಪ್ರತಿಯೊಬ್ಬರು ಪ್ರಾರ್ಥಿಸುತ್ತೇವೆ. ಆದರೆ ನಮ್ಮ ಪ್ರಾರ್ಥನೆ ಇಂದಿನ ಮೊದಲನೆಯ ವಾಚನ ಹೇಳುವ ಹಾಗೆ ಮೇಘ ಮಂಡಲಗಳನ್ನು ದಾಟಿ ದೀನನ ಪ್ರಾರ್ಥನೆ ಸರ್ವೇಶ್ವರನನ್ನ ಮುಟ್ಟುತ್ತದೆ. ಸರ್ವೇಶ್ವರನನ್ನ ಮುಟ್ಟದೆ ಆತನಿಗೆ ಉಪಶಮನವೇ ಇಲ್ಲ, ಶಾಂತಿಯೇ ಇಲ್ಲ. ಅದು ಖಂಡಿತವಾಗಿಯೂ ಮುಟ್ಟುತ್ತದೆ. ಸರ್ವೇಶ್ವರ ಆತನಿಗೆ ಖಂಡಿತವಾಗಿ ಒಲಿಯುತ್ತಾನೆ ಎಂದು ಹೇಳುತ್ತದೆ ಮೊದಲನೆಯ ವಾಚನ. ಹೀಗೆ ಮೇಘ ಮಂಡಲಗಳನ್ನ ದಾಟಿ ದೇವರನ್ನ ಮುಟ್ಟುವ ಒಂದು ಪ್ರಾರ್ಥನೆ ಬಗ್ಗೆಯೇ ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಹೇಳುತ್ತಿದ್ದಾರೆ. ಆ ಸುಂಕ ವಸೂಲಿ ಮಾಡುವವನ ಪ್ರಾರ್ಥನೆ. ದೇವರು ಅವನ ಪ್ರಾರ್ಥನೆಯನ್ನ ಆಲಿಸಿದರು, ಕ್ಷಮಿಸಿದರು, ಉಪಶಮನ ನೀಡಿದರು. ಅವನು ಶಾಂತಿಯಿಂದ ಮನೆಗೆ ತೆರಳಿದ ಎಂದು ಹೇಳಿ. ಇಂದು ನಮ್ಮ ಪ್ರಾರ್ಥನೆಗಳು ಗಗನ ಮಂಡಳಗಳನ್ನ ಸೀಳಿ ಸರ್ವೇಶ್ವರನನ್ನ ಮುಟ್ಟುತ್ತದೆಯೇ? ಸರ್ವೇಶ್ವರನನ್ನ ಮುಟ್ಟದೆ ನನಗೆ ಉಪಶಮನವಿಲ್ಲ, ಅವರು ನನಗೆ ಒಲಿಯದೆ ನನಗೆ ಶಾಂತಿ ಇಲ್ಲ. ನಮ್ಮ ಪ್ರಾರ್ಥನೆ ನಮ್ಮನ್ನ ಕ್ಷಮಿಸಿ ನಮಗೆ ಉಪಶಮನ ನೀಡಿ ಶಾಂತಿಯಿಂದ ನಮಗೆ ತೆರಳುವಂತೆ ಆಜ್ಞಾಪಿಸುತ್ತದೆ. ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ.
ಇಂದು ನಮ್ಮ ಪ್ರಾರ್ಥನೆಯ ಫಲವೇನು ಎಂಬ ದೊಡ್ಡ ಪ್ರಶ್ನೆಯನ್ನ ಸರ್ವೇಶ್ವರ ನಮ್ಮ ಮುಂದಿಡುತ್ತಿದ್ದಾರೆ. ಎಲ್ಲಾ ವಾಚನಗಳು, 3 ವಾಚನ, ಈ 3 ವಾಚನದ ಅಡಿಯಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ಧ್ಯಾನಿಸುವಾಗ ಮೊದಲನೆಯದಾಗಿ ನಮ್ಮ ಧ್ಯಾನಕ್ಕೆ ಬರುವುದು, ಪ್ರಾರ್ಥನೆ ಎಂಬುದು ದೇವರನ್ನ ಮೆಚ್ಚಿಸಲು ಅಲ್ಲ, ನಮ್ಮ ಹೃದಯವನ್ನ ಅವರ ಮುಂದೆ ಸುರಿಯಲು. ಪ್ರೇಯರ್ ಇಸ್ ನಾಟ್ ಟು ಇಂಪ್ರೆಸ್ ಗಾಡ್ ಬಟ್ ಟು ಎಕ್ಸ್ಪ್ರೆಸ್ ಆರ್ ಸೋಲ್. ಖಂಡಿತವಾಗಿಯೂ ದೇವರನ್ನ ನಾವು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ದೇವರು ನಮ್ಮ ಮೆಚ್ಚುಗೆಗೆ ಸೋಲುವವರಲ್ಲ. ಅವರಾಗಿ ಅವರೇ ನಮ್ಮ ವಿಶ್ವಾಸವನ್ನ ಮೆಚ್ಚಿಕೊಳ್ಳಬೇಕು. ಅನೇಕ ಬಾರಿ ಹಾಗೆ ದೇವರು ಮೆಚ್ಚಿಕೊಂಡ ವಿಶ್ವಾಸದ ಬಗ್ಗೆ ನಾವು ಶುಭ ಸಂದೇಶದಲ್ಲಿ ಓದುತ್ತೇವೆ. ಆ ಸೇನಾಧಿಪತಿಯ ವಿಶ್ವಾಸ, ಅವನ ವಿಶ್ವಾಸವನ್ನ ನೋಡಿ ದೇವರು ಮೆಚ್ಚಿಕೊಳ್ಳುತ್ತಾರೆ. ಎಂಥ ವಿಶ್ವಾಸವಿದು! ಆ ಬಡವಿಧವೆಯ ವಿಶ್ವಾಸ, ಕನಾನಿಯ ಬಡವಿಧೆಯ ವಿಶ್ವಾಸ, ಆಕೆಯ ವಿಶ್ವಾಸವನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಸರ್ವೇಶ್ವರ ಮೆಚ್ಚಿಕೊಳ್ಳುತ್ತಾರೆ. ಆ ವಿಧವೆಯ ಕಾಣಿಕೆಯನ್ನ ಸರ್ವೇಶ್ವರ ಮೆಚ್ಚಿಕೊಳ್ಳುತ್ತಾರೆ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಮೆಚ್ಚುಗೆಗೆ ಮಾಡುವುದು ಪ್ರಾರ್ಥನೆ ಅಲ್ಲ. ನಮ್ಮ ಹೃದಯವನ್ನ ಅವರ ಮುಂದೆ, ನಮ್ಮ ಆತ್ಮವನ್ನ ಅವರ ಮುಂದೆ ಸುರಿಸುವುದು. ಇಟ್ ಇಸ್ ಟು ಪೋರ್ ಔಟ್ ಅವರ್ ಸೋಲ್ ಬಿಫೋರ್ ಗಾಡ್. ದಟ್ ಇಸ್ ಪ್ರೇಯರ್. ಇಬ್ಬರು ಪ್ರಾರ್ಥಿಸುತ್ತಿದ್ದಾರೆ. ಒಬ್ಬನು ದೇವರನ್ನ ಮೆಚ್ಚಿಸಲು ನೋಡುತ್ತಿದ್ದಾನೆ, ತನ್ನನ್ನೇ ಹೊಗಳಿಕೊಳ್ಳುತ್ತಿದ್ದಾನೆ. ನಾನು ಇತರರಂತೆ ಅಲ್ಲ, ನಾನು ಸಹಾಯ ಮಾಡುತ್ತೇನೆ, ನನ್ನ ವರಮಾನದ 1 ಭಾಗವನ್ನ, 10ರಲ್ಲಿ 1 ಭಾಗವನ್ನ ದೇವರಿಗೆ ಕೊಡುತ್ತೇನೆ, ನಾನು ಈ ಸುಂಕ ವಸೂಲಿಗಾರನಂತೆ ಅಲ್ಲ ಎಂದು ಹೇಳಿ ತನ್ನ ಮಹಿಮೆಯನ್ನ ಹಾಡುತ್ತಾ ದೇವರನ್ನ ಮೆಚ್ಚಿಸಲು ನೋಡುತ್ತಾನೆ. ದೇವರು ಅವನ ಕಡೆಯೂ ಸಹ ತಿರುಗುವುದಿಲ್ಲ. ಆದರೆ ಮತ್ತೊಬ್ಬ ತನ್ನ ಹೃದಯವನ್ನ ದೇವರ ಮುಂದೆ ಸುರಿಸುತ್ತಿದ್ದಾನೆ. ಈಸ್ ಪೋರಿಂಗ್ ಔಟ್ ಈಸ್ ಸೋಲ್ ಬಿಫೋರ್ ಗಾಡ್. ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸಿ. ಅವನ ಹೃದಯವನ್ನ, ಅವನ ಆತ್ಮವನ್ನ ದೇವರ ಮುಂದೆ ಸುರಿಸುವಾಗ ಅದು ಗಗನ ಮಂಡಳಗಳನ್ನ ಸೀಳಿ ಸರ್ವೇಶ್ವರನನ್ನ ಮುಟ್ಟುತ್ತದೆ. ಆ ಸರ್ವೇಶ್ವರನ ಆಶೀರ್ವಾದ, ಕ್ಷಮಾಪಣೆ, ಉಪಶಮನ ಅವನ ಮೇಲಿದೆ. ನಾವು ಇಲ್ಲಿ ಸೇರಿರುವುದು ದೇವರನ್ನ ಮೆಚ್ಚಿಸಲು ಅಲ್ಲ, ನಾನು ಎಷ್ಟು ಒಳ್ಳೆಯವನು ಎಂದು ಹೇಳಿ. ಬದಲಾಗಿ ನಮ್ಮ ಹೃದಯಗಳನ್ನ, ನಮ್ಮ ಆತ್ಮಗಳನ್ನ, ಅದು ಏನೇ ಆಗಿರಬಹುದು, ನಮ್ಮ ಕಣ್ಣೀರಾಗಿರಬಹುದು, ಸಂತೋಷವಾಗಿರಬಹುದು, ನಮ್ಮ ನೋವಾಗಿರಬಹುದು, ಅನಾರೋಗ್ಯವಾಗಿರಬಹುದು, ನಮ್ಮ ಒಂಟಿತನವಾಗಿರಬಹುದು, ಎಲ್ಲವನ್ನ ಅವರ ಮುಂದೆ ಸುರಿಸ. ಬರೀ ನಮ್ಮ ನೋವುಗಳನ್ನು ಮಾತ್ರವಲ್ಲ, ನಮ್ಮ ಸಂತೋಷವನ್ನು ಸಹ. ಮಾತೆಯ ತಿಂಗಳಲ್ಲಿದ್ದೇವೆ. ಆಕೆ ದೇವರನ್ನ ಹೊಗಳುವಾಗ ಆ ಆತ್ಮವನ್ನ ಸುರಿಸುತ್ತಾಳೆ ದೇವರ ಮುಂದೆ. ನನ್ನ ಆತ್ಮ ಕರ್ತರನ್ನ ಸ್ತುತಿಸುತ್ತದೆ. ತನ್ನ ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ, ಓ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೈಬಿಟ್ಟೆ ಎಂದು ಹೇಳುವಾಗ ತನ್ನ ಆತ್ಮವನ್ನ ತನ್ನ ತಂದೆಯ ಮುಂದೆ ಅವರು ಸುರಿಸುತ್ತಿದ್ದ. ಈಸ್ ಪೋರಿಂಗ್ ಔಟ್ ಹಿಸ್ ಸೋಲ್ ಬಿಫೋರ್ ದ ಫಾದರ್. ಏಕೆ ನನ್ನನ್ನು ಕೈಬಿಟ್ಟೆ? ಅವರ ಆತ್ಮ ಸುರಿಸುವ ಸಮಯ ಅದು. ತಂದೆಯ ಮೆಚ್ಚುಗೆ ಪಡೆಯುವ ಸಮಯವಲ್ಲ. ಬೇರೆ ಕಡೆ ಯೇಸು ಸ್ವಾಮಿಯನ್ನ ತಂದೆ ಎಷ್ಟು ಮೆಚ್ಚಿಕೊಂಡಿದ್ದಾರೆ ಎಂದು ನಮಗೆ ಗೊತ್ತು. ಆದರೆ ತಂದೆಯ ಬಳಿ ಪ್ರಾರ್ಥಿಸುವಾಗ ತನ್ನ ಆತ್ಮವನ್ನ, ಓ ದೇವರೇ, ಓ ದೇವರೇ, ಏಕೆ ನನ್ನನ್ನು ಕೈಬಿಟ್ಟೆ ಎನ್ನುವಾಗ ಯೇಸು ಸ್ವಾಮಿ ಒಬ್ಬ ಮನುಷ್ಯನಾಗಿ ತನ್ನ ಆತ್ಮವನ್ನ ತಂದೆಯ ಮುಂದೆ ಸುರಿಸುತ್ತಿದ್ದಾರೆ. ಅದು ನಮ್ಮ ದುಃಖವಾಗಿರಬಹುದು, ಸಂತೋಷವಾಗಿರಬಹುದು. ಮಾತೆ ಮರಿಯಮ್ಮನವರು ತನ್ನ ತುಂಬು ಹೃದಯದ ಸಂತೋಷವನ್ನ ದೇವರ ಮುಂದೆ ಸುರಿಸುತ್ತಾರೆ. ನನ್ನ ಆತ್ಮ ಸರ್ವೇಶ್ವರನನ್ನ ಹೊಗಳುತ್ತಿದೆ. ಅವರ ಸಂತೋಷ ಅದು ನಮ್ಮ ಜೀವನದ ಯಾವುದೇ ಸನ್ನಿವೇಶವಾಗಿರಬಹುದು. ದೇವರ ಮುಂದೆ ನಾವು ಅದನ್ನ ವ್ಯಕ್ತಪಡಿಸುವಾಗ ಅದು ಪ್ರಾರ್ಥನೆ. ನಮ್ಮ ಸಂತೋಷ, ದುಃಖ, ನೋವು, ನಲಿವು, ನಮ್ಮ ಹಿಂಸೆ, ಬಾಧೆಗಳು, ಅನಾರೋಗ್ಯ ಎಲ್ಲವನ್ನ ಅವರ ಮುಂದೆ ನಾನು ವ್ಯಕ್ತಪಡಿಸುವುದು, ನನ್ನ ಹೃದಯವನ್ನ ಅವರ ಮುಂದೆ ಸುರಿಸುವುದು. ಅದನ್ನೇ ಆ ವ್ಯಕ್ತಿ ಇಂದು ಮಾಡುತ್ತಾನೆ. ದೇವರ ಆಶೀರ್ವಾದವನ್ನ ಪಡೆಯುತ್ತಾನೆ. ಇಲ್ಲಿ ನಾವು ಬರುವುದು ಯಾರನ್ನು ಮೆಚ್ಚಿಸಲು ಅಲ್ಲ,
ವಿ ಆರ್ ನಾಟ್ ಕಮಿಂಗ್ ಹಿಯರ್ ಟು ಇಂಪ್ರೆಸ್ ಎನಿವನ್. ನಾವು ಇಲ್ಲಿ ಯಾರ ಮೆಚ್ಚುಗೆಗಾಗಿ ಬರುತ್ತಿಲ್ಲ ಆಲಯಕ್ಕೆ, ದೇವರನ್ನ ಮೆಚ್ಚಿಸಲು ನಾವು ಬರುತ್ತಿಲ್ಲ. ನಾವು ಇಲ್ಲಿ ಬರುತ್ತಿರುವುದು ನನ್ನ ಹೃದಯವನ್ನ ಅವರ ಮುಂದೆ ವ್ಯಕ್ತಪಡಿಸಲು, ನನ್ನ ಆತ್ಮವನ್ನ ಅವರ ಮುಂದೆ ವ್ಯಕ್ತಪಡಿಸಲು. ಇದು ಅಂತ ಆಪ್ತತೆಯ ಸಮಯ, ಇದು ಅಂತ ಒಂದು ಪರಸ್ಪರ ಪ್ರೀತಿಯ ಸಮಯ. ಅವರೊಂದಿಗೆ ನನ್ನ ಆತ್ಮವನ್ನ, ನನ್ನ ಹೃದಯವನ್ನ ಹಂಚಿಕೊಳ್ಳುವ ಸಮಯ. ಅದು ಯಾವ ಸ್ಥಿತಿಯಲ್ಲಿದ್ದರೂ, ಸಂತೋಷವಾಗಿದ್ದರೂ, ದುಃಖವಾಗಿದ್ದರೂ, ಒಂಟಿತನದಲ್ಲಿದ್ದರೂ, ಅನಾರೋಗ್ಯದಲ್ಲಿದ್ದರೂ, ಯಾವ ಸ್ಥಿತಿಯಾಗಿರಲಿ ಅದನ್ನ ಅವರ ಮುಂದೆ ಹಂಚಿಕೊಳ್ಳುವ ಸಮಯ. ಇಂದು ನಾವು ಈ ವಾಚನಗಳಿಂದ ಕಲಿಯುವುದು, ಇಲ್ಲಿ ನಾವು ಬರುವುದು ಯಾರನ್ನು ಮೆಚ್ಚಿಸಲು ಅಲ್ಲ, ನಮ್ಮ ಹೃದಯವನ್ನ ಅವರ ಮುಂದೆ ಸುರಿಸಲು. ಎರಡನೆಯದಾಗಿ ಪ್ರಾರ್ಥನೆ ಪ್ರಸನ್ನತೆ. ಪ್ರೇಯರ್ ಇಸ್ ಪ್ರೆಸೆನ್ಸ್. ಪ್ರಾರ್ಥನೆ ಎಂಬುದು ಪ್ರಸನ್ನತೆ. ನಾನು 2 ದಿನಗಳ ಹಿಂದೆ ಒಬ್ಬರ ಮನೆಗೆ ಆಶೀರ್ವಾದಕ್ಕಾಗಿ ಹೋಗಿದ್ದೆ. ಆ ಸಮಯದಲ್ಲಿ ಅವರ ಮನೆಯಲ್ಲಿ, ದೊಡ್ಡ ಮನೆ, ಆಶೀರ್ವಾದವನ್ನ ಮಾಡಿದ ನಂತರ ಆಕೆಯ ಬಳಿ ನಾನು ಕೇಳಿದ ಪ್ರಶ್ನೆ, ಆಕೆ ಒಂಟಿಯಾಗಿದ್ರು ಆ ಮನೆಯಲ್ಲಿ. ನಾನು ಅವ್ರನ್ನ ಕೇಳಿದೆ, ಅಮ್ಮ ನಿಮ್ ಜೊತೆ ಬೇರೆ ಯಾರು ಇಲ್ವಾ? ಅವ್ರು ನಗಾಡ್ತಿದ್ದಾರೆ ನನ್ನ ನೋಡಿ. ನಿಮ್ ಜೊತೆ ಯಾರು ಇಲ್ವಾ ಇಲ್ಲಿ? ಅದೇ ಕ್ಷಣದಲ್ಲಿ ವಿದೌಟ್ ಅ ಸೆಕೆಂಡ್ ಥಾಟ್ ಅವ್ರು ಹೇಳಿದ್ದು, ಆ ಮನೆಯಲ್ಲಿ ಒಂಟಿಯಾಗಿದ್ದಾರೆ, ನನ್ನ ಗಂಡನನ್ನ ಕಳೆದುಕೊಂಡಿದ್ದಾರೆ, ಮಕ್ಕಳು ಬೇರೆ ಸ್ಥಳದಲ್ಲಿದ್ದಾರೆ. ತಕ್ಷಣ ಅವರು ನನಗೆ ಹೇಳಿದ್ದು, ಅಮ್ಮ ಜೊತೆಗಿದ್ದಾರೆ ಫಾದರ್. ಮಾತೆ ಮರಿಯಮ್ಮನವ್ರನ್ನ ತೋರಿಸ್ಬಿಟ್ಟು. ಪ್ರಾರ್ಥನೆ ಎಂಬುದು ಪ್ರಸನ್ನತೆ. ದೇವರನ್ನ ನಮ್ಮೊಂದಿಗೆ ಅನುಭವಿಸುವುದು ಪ್ರಾರ್ಥನೆ. ಅಮ್ಮ ನನ್ನ ಜೊತೆಗಿದ್ದಾರೆ. ಆ ತಾಯಿ ನಮ್ಮನ್ನ ಕರೆದುಕೊಂಡು ಹೋಗುವುದು ಪ್ರಭು ಯೇಸು ಕ್ರಿಸ್ತರ ಪಾದಕ್ಕೆ. ಮಾತೆ ಮರಿಯಮ್ಮನವರಿಗೆ ಬೇರೆ ಯಾವ ದಾರಿ ಗೊತ್ತು? ಈಗೋ ನಿಮ್ಮ ದಾಸಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ದೇವರ ದಾಸಿ ಎಂದು ತಮ್ಮನ್ನ ಹೇಳಿಕೊಂಡವರು. ಆದ್ದರಿಂದಲೇ ಆಕೆಯನ್ನ ಸರ್ವೇಶ್ವರ ಆಯ್ದುಕೊಳ್ಳುತ್ತಾರೆ ತಮ್ಮ ರಕ್ಷಣೆಗಾಗಿ. ತಮ್ಮ ತಾಯಿಯಾಗಿ ಆಕೆಯನ್ನ ಆಯ್ದುಕೊಳ್ಳುತ್ತಾರೆ. ಪ್ರಾರ್ಥನೆ ಎಂಬುದು ದೇವರ ಪ್ರಸನ್ನತೆ. ದೇವರನ್ನ ನನ್ನೊಟ್ಟಿಗೆ ನಾನು ಅನುಭವಿಸುವುದು. ಇಂದಿನ 2ನೆಯ ವಾಚನ ನನ್ನ ಹೃದಯಕ್ಕೆ ಬಹಳ ಆಪ್ತವಾದ ವಾಚನ. ತುಂಬಾ ಇಷ್ಟ ನನಗೆ. ಪ್ರತಿ ಬಾರಿ ಈ ವಾಚನವನ್ನು ಓದುವಾಗ ಸಂತ ಪೌಲರು ಹೇಳುತ್ತಾರೆ, ನಾನು ತೆರಳಬೇಕಾದ ಕಾಲ ಬಂದಿದೆ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನ ಕಾಪಾಡಿಕೊಂಡಿದ್ದೇನೆ. ಎಂತ ಆಳವಾದ ಮಾತುಗಳು. ನಾವೆಲ್ಲ ವಿಶ್ವಾಸಿಗಳು. ನಮ್ಮಲ್ಲಿ ಎಷ್ಟು ಜನ ಈ ವಿಶ್ವಾಸದಿಂದ ಈ ಮಾತುಗಳನ್ನ ಹೇಳಲು ಸಾಧ್ಯ? ನನ್ನ ವಿಶ್ವಾಸವನ್ನ ಕಾಪಾಡಿಕೊಂಡಿದ್ದೇನೆ, ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೆ ಸಿದ್ಧವಾಗಿದೆ. ಇವೆಲ್ಲವನ್ನ ಅವರು ಹೇಳುತ್ತಾರೆ. ಅದನ್ನ ಸರ್ವೇಶ್ವರನ ಕೊಡುತ್ತಾರೆ. ಎಲ್ಲವನ್ನ ಹೇಳಿದ ಮೇಲೆ ಈ ವಾಚನಗಳನ್ನ, ಈ ಮಾತುಗಳನ್ನ ಕೇಳಿ ಸಂತ ಪೌಲರು ಹೇಳುವುದು, ನಾನು ಮೊದಲನೆಯ ಸಾರಿ ವಿಚಾರಣೆಗೆ ಒಳಗಾಗಿ ಪ್ರವಾದಿಸುತ್ತಿದ್ದಾಗ ಯಾರೂ ನನ್ನ ಪರ ನಿಲ್ಲಲಿಲ್ಲ. ಅವರು ಸೆರೆಮನೆಗೆ ಸಿಕ್ಕಿ ಹಾಕಿಕೊಂಡಾಗ ಯಾರೂ ಅವರ ಪರ ನಿಲ್ಲಲಿಲ್ಲ. ಸಂತ ಪೌಲರು ಹೇಳುತ್ತಿದ್ದಾರೆ, ಯಾರೂ ನನ್ನ ಪರ ನಿಲ್ಲಲಿಲ್ಲ. ಎಲ್ಲರೂ ನನ್ನನ್ನು ಕೈಬಿಟ್ಟರು. ಯಾರೂ ನನ್ನ ಪರ ನಿಲ್ಲಲಿಲ್ಲ. ಎಲ್ಲರೂ ನನ್ನನ್ನು ಕೈಬಿಟ್ಟರು. ದೇವರು ಅವರನ್ನು ಕ್ಷಮಿಸಲಿ, ಆದರೆ ದೇವರು ನನ್ನ ಜೊತೆ ನಿಂತರು. ಈಗ ಗೊತ್ತು ನಮಗೆ, ನಾವು ಹಾಡುವ ಆ ಎಲ್ಲರಿಗೂ ಇಷ್ಟವಾದಂತ ಹಾಡು ಎಲ್ಲಿಂದ ಬರ್ತಿದೆ? ಎಲ್ಲರೂ ನನ್ನನ್ನು ಕೈಬಿಟ್ಟರು, ದೇವರು ನನ್ನೊಂದಿಗೆ ನಿಂತರು. ಎಲ್ಲರೂ ನನ್ನ ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಇಲ್ಲಿಂದ ಆ ಹಾಡು ಬರೋದು. ಆ ಹಾಡು ಬರೋದು ಇಲ್ಲಿಂದ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನನ್ನ ಜೊತೆ ಯಾರೂ ನಿಲ್ಲಲಿಲ್ಲ.
ದೇವರು ನನ್ನ ಸಂಗಡ ಇದ್ದರು. ಅದೇ ಪ್ರಾರ್ಥನೆ, ಅದೇ ಪ್ರಾರ್ಥನೆ. ಎಲ್ಲರೂ ಅವರನ್ನ ಕೈ ಬಿಟ್ಟಾಗಲೂ ಸಂತ ಪೌಲ ಅನುಭವಿಸುವುದು ದೇವರ ಪ್ರಸನ್ನತೆಯನ್ನ. ಸೆರೆಮನೆಯಲ್ಲಿ ಬರೆಯುತ್ತಿರುವ ಪತ್ರ ಇದು ತಿಮೋತಿಗೆ. ಯಾರೂ ಇಲ್ಲ ಅವರ ಜೊತೆ. ಆ ಸೆರೆಮನೆಯಲ್ಲಿ ಒಂಟಿಯಾಗಿರಬೇಕಾದರೂ ಪೌಲನ ಸುತ್ತಲೂ ಆ ಪ್ರಸನ್ನತೆ ಅದನ್ನು ಅನುಭವಿಸುತ್ತಿದ್ದಾರೆ. ಎಲ್ಲರೂ ನನ್ನ ಕೈ ಬಿಟ್ಟರು, ದೇವರು ನನ್ನ ಜೊತೆಗಿದ್ದಾರೆ, ಅವರು ನನ್ನನ್ನು ಕೈ ಬಿಡುವುದಿಲ್ಲ. ಅದು ಪ್ರಾರ್ಥನೆ. ಈ ದೇವರ ಪ್ರಸನ್ನತೆಯನ್ನ ಹೊಗಳಲು, ಈ ಪ್ರಸನ್ನತೆಯನ್ನ ನಾವು ಅನುಭವಿಸಿದ್ದೇ ಆದರೆ ಇಲ್ಲಿ ನಾವು ಸೇರುವುದು ಆ ಪ್ರಸನ್ನತೆಯನ್ನ ಹೊಗಳಲು. ದೇವರು ನಮ್ಮೊಟ್ಟಿಗಿದ್ದಾರಲ್ಲ, ಆ ಅನುಭವವನ್ನ ನಾವು ಸ್ತುತಿಸಲು, ಘನತೆ ಪಡಿಸಲು ಇಲ್ಲಿಗಿದ್ದೇವೆ. ಅದನ್ನೇ ಸಂತ ಪೌಲ ಇಂದಿನ ವಾಚನದ ಕೊನೆಯಲ್ಲಿ ಹೇಳುತ್ತಾರೆ, ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ, ಆಮೇನ್. ಇಂದಿನ ವಾಚನ ಈ ಪ್ರಸನ್ನತೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟಾಗಲೂ ದೇವರು ನನ್ನ ಜೊತೆ ಇದ್ದರಲ್ಲ, ಅವರನ್ನ ನಾನು ಹೊಗಳುತ್ತೇನೆ, ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ. ನಾವು ಇಲ್ಲಿ ಆಲಯಕ್ಕೆ ಬರುವುದು ಯಾವುದಕ್ಕೆ? ನಮ್ಮ ಪ್ರಸನ್ನತೆ, ದೇವರು ನನ್ನೊಟ್ಟಿಗಿದ್ದಾರೆ. ಜೀವನದ ಎಲ್ಲಾ ಸನ್ನಿವೇಶಗಳಲ್ಲಿ ಅವರನ್ನು ಅನುಭವಿಸಿದ್ದೇನೆ. ನನ್ನ ಕುಟುಂಬದಲ್ಲಿ, ಅನಾರೋಗ್ಯದಲ್ಲಿ, ನೋವಿನಲ್ಲಿ, ನನ್ನ ವಿಜಯತೆಯಲ್ಲಿ, ಸಂತೋಷದಲ್ಲಿ, ಈ ಎಲ್ಲದರಲ್ಲಿಯೂ ದೇವರು ನನ್ನೊಟ್ಟಿಗಿದ್ದಾರೆ. ಅವರ ಪ್ರಸನ್ನತೆಯನ್ನ ನಾನು ಅನುಭವಿಸಿದ್ದೇನೆ. ಆ ಪ್ರಸನ್ನತೆಗಾಗಿ ಇಲ್ಲಿ ನಾವು ಈ ಬಲಿಪೀಠದ ಮುಂದೆ ಸೇರಿದ್ದೇವೆ. ಅವರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಎಂದು ಹಾಡಲು. We have come here to praise and adore God for His presence with us. Prayer is presence. ನಾವು ಪ್ರಾರ್ಥನೆ ಮಾಡಿದ ನಂತರವೂ ನನಗೆ ಯಾಕೋ ಹಾಗೇ ಇದೆ, ಯಾವುದು ಬದಲಾಗ್ತಿಲ್ಲ, ನಾವು ಸರಿಗೆ ಪ್ರಾರ್ಥನೆ ಮಾಡ್ತಿಲ್ಲ ಅಂತ. ಪ್ರಾರ್ಥನೆ ನಮಗೆ ಶಕ್ತಿಯನ್ನ ತುಂಬಬೇಕು. ಪ್ರಾರ್ಥನೆ ನಮಗೆ ಶಕ್ತಿಯನ್ನು. ಎಲ್ಲರೂ ಕೈ ಬಿಟ್ಟರು, ದೇವರು ನನ್ನನ್ನು ಕೈ ಬಿಡಲಿಲ್ಲ. ಅವರು ನನ್ನನ್ನು ಎಲ್ಲಾ ಸಿಂಹದ ಬಾಯಿಯಿಂದಲೂ ಸಹ ನನಗೆ ರಕ್ಷಣೆಯನ್ನು ನೀಡಿದ್ದಾರೆ ಎಂದು ಸಂತ ಪೌಲರು ಹೇಳುತ್ತಾರೆ. ಆದ್ದರಿಂದಲೇ ಆ ಸರ್ವೇಶ್ವರನನ್ನ ಹೊಗಳುತ್ತಾರೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ನಾವೆಲ್ಲರೂ ಇಲ್ಲಿ ನೆರೆದಿರುವುದು ಪ್ರಾರ್ಥಿಸುವುದಕ್ಕಾಗಿ, ಯಾರನ್ನ ಮೆಚ್ಚಿಸುವುದಕ್ಕಾಗಿ ಅಲ್ಲ. ಇಲ್ಲಿ ನಾವು ಸೇರಿರುವುದು ನಮ್ಮ ಹೃದಯವನ್ನ ಅವರ ಮುಂದೆ ಸುರಿಸಲು. ಇದು ಆ ಸಮಯವಾಗಬೇಕು. ಅಂತ ಪ್ರಾರ್ಥನೆ, ದೀನನ ಪ್ರಾರ್ಥನೆ ಗಗನ ಮಂಡಳಗಳನ್ನ ದಾಟಿ ಸರ್ವೇಶ್ವರನನ್ನ ಮುಟ್ಟಬೇಕು. ಅವರು ನಮಗೆ ಒಲಿಯದೆ ನಮಗೆ ಉಪಶಮನವಿಲ್ಲ, ಸಮಾಧಾನವಿಲ್ಲ. ಆ ಸರ್ವೇಶ್ವರ ನಮ್ಮನ್ನ ನೋಡಬೇಕು, ಆಗ ನಮಗೆ ಸಮಾಧಾನ, ಹಾಗೆ ನಮಗೆ ಉಪಶಮನ. ಎರಡನೆಯದಾಗಿ 2 ವಿಷಯಗಳನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಪ್ರಾರ್ಥನೆ ಎಂಬುದು ಪ್ರಸನ್ನತೆ. ಪ್ರೇಯರ್ ಇಸ್ ಪ್ರೆಸೆನ್ಸ್. ಏನು ನನ್ನ ಜೊತೆ ಇರದಿದ್ದರೂ, ಯಾರು ನನ್ನ ಸಹಾಯಕ್ಕೆ ನಿಲ್ಲದಿದ್ದರೂ ದೇವರು ನನ್ನೊಟ್ಟಿಗಿದ್ದಾರೆ. ಅದು ಪ್ರಾರ್ಥನೆ. ನಾನು ಇಲ್ಲಿ ಬಂದಿರುವುದು ಅವರನ್ನ ಹೊಗಳಲು, ಯುಗ ಯುಗಾಂತರಕ್ಕೂ ಅವರಿಗೆ ಮಹಿಮೆ ಸಲ್ಲಲಿ ಎಂದು ಹಾಡಲು. ಆದ್ದರಿಂದ ಈ ಸಮಯ ನಮ್ಮ ದೀನ ಪ್ರಾರ್ಥನೆ ದೇವರನ್ನ ಮುಟ್ಟುವ ಪ್ರಾರ್ಥನೆಯಾಗಲಿ. ಪ್ರೇಯರ್ ಇಸ್ ನಾಟ್ ಟು ಬೆಂಡ್ ಗಾಡ್ಸ್ ವಿಲ್ ಟು us, but to bow our hearts to God. ನಮ್ಮ ಹೃದಯಗಳನ್ನ ಅವರ ಮುಂದೆ ಭಾಗಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ಅವರನ್ನ ಮಣಿಸುವುದಕ್ಕಾಗಿ ಅಲ್ಲ, ಅವರ ಮುಂದೆ ನಾವು ಭಾಗುವುದಕ್ಕಾಗಿ. ನಮ್ಮ ಹೃದಯ ಅವರ ಮುಂದೆ ಭಾಗಬೇಕು. ದೇವರ ಕರಗಳು ಏನನ್ನು ಹೇಳುತ್ತದೆ, ಏನನ್ನು ಮಾಡಬೇಕು ಎಂಬುದನ್ನು ಹೇಳಲು ಅಲ್ಲ, ನನ್ನ ಕರಗಳನ್ನು ಅವರ ಕರಗಳಲ್ಲಿಟ್ಟು ದೇವರೇ ಮುನ್ನಡೆಸಿ ಎಂದು ಹೇಳಲು. We are here not to force the hands of God, but to place our hands in the hands of God and say, Lord, lead me. ನಮ್ಮ ಕರಗಳನ್ನ ಅವರ ಕರಗಳಲ್ಲಿಟ್ಟು ದೇವರೇ ಮುನ್ನಡೆಸಿ ಎಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆ
ಅವರ ಪ್ರಸನ್ನತೆಯನ್ನ ನಮ್ಮೊಟ್ಟಿಗೆ ಎಂದೂ ಇರಿಸಲಿ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೀನ ಪ್ರಾರ್ಥನೆ ಗಗನ ಮಂಡಲಗಳನ್ನು ದಾಟಿ ಸರ್ವೇಶ್ವರನನ್ನ ಮುಟ್ಟಲಿ. ಈಗ ನಮ್ಮ ಪ್ರಾರ್ಥನೆಗಳನ್ನ ವಿಶ್ವಾಸದಿಂದ ಅವರಲ್ಲಿ ಹೇಳೋಣ. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು 14ನೇ ಲಿಯೋರವರಿಗಾಗಿಯೂ, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರೆ ಧರ್ಮಾಧ್ಯಕ್ಷರುಗಳಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ದೈವ ಪ್ರಜೆಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಸಾರ್ವಜನಿಕ ಸೇವೆಯಲ್ಲಿರುವ ಎಲ್ಲರಿಗಾಗಿಯೂ, ಸರ್ವರ ಒಳಿತನ್ನು ಉತ್ತೇಜಿಸಲು ನೆರವಾಗುವ ಎಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಾರ್ಥನೆಯನ್ನು ಆಲಿಸಿರಿ. ಭೂಮಿ, ಆಕಾಶ ಮತ್ತು ಸಮುದ್ರಗಳಲ್ಲಿ ಪ್ರಯಾಣಿಸುವವರಿಗಾಗಿಯೂ, ಸೆರೆಯಲ್ಲಿ ಬಂಧಿತರಾಗಿರುವ ಎಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಭಕ್ತಿ ವಿಶ್ವಾಸದಿಂದಲೂ ಮತ್ತು ದೇವರ ಮೇಲಿನ ಗೌರವದಿಂದಲೂ ಈ ಪವಿತ್ರ ಆಲಯದಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳು ಪ್ರಾರ್ಥನೆ ಎಂಬುದು ದೇವರ ಪ್ರಸನ್ನತೆ ಎಂಬುದನ್ನು ಅರಿತುಕೊಳ್ಳಲಿ. ಎಲ್ಲರೂ ನಮ್ಮನ್ನು ಕೈಬಿಟ್ಟರು, ದೇವರು ನನ್ನೊಡನೆ ನಿಂತಿದ್ದಾರೆ ಎಂಬ ಸತ್ಯವನ್ನ ನಾವು ಮನಗಂಡುಕೊಳ್ಳುವಂತೆ ನಮ್ಮ ಪ್ರಾರ್ಥನೆ ನಮ್ಮನ್ನು ದೃಢಪಡಿಸಲಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದಲ್ಲಿ ವಿಶೇಷವಾಗಿ ಇಬ್ಬರು ಅನಾರೋಗ್ಯದಿಂದ ನರಳುತ್ತಿದ್ದಾರೆ, ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ. ಅವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಾಗಿ ಅನೇಕರು ಕೇಳಿಕೊಂಡಿದ್ದಾರೆ. ಇತರರ ಭಿನ್ನಗಳನ್ನ ಹೊತ್ತವರಾಗಿ, ಇತರರ ಪ್ರಾರ್ಥನೆಗಳನ್ನ ಹೊತ್ತವರಾಗಿ ನಾವು ಇಲ್ಲಿ ನಿಂತಿದ್ದೇವೆ. ಅವುಗಳನ್ನು ವಿಶ್ವಾಸದಿಂದ ಪ್ರಭು ಕ್ರಿಸ್ತರಿಗೆ ಸಮರ್ಪಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಾವು ಇಲ್ಲಿ ನೆರೆದಿರುವುದು ಯಾರ ಮೆಚ್ಚುಗೆಗಾಗಿಯೂ ಅಲ್ಲ, ನಮ್ಮ ಆತ್ಮವನ್ನ, ಹೃದಯವನ್ನ ನಿಮ್ಮ ಮುಂದೆ ಸುರಿಸಲು ಎಂಬುದನ್ನು ನಾವು ಅರಿತುಕೊಂಡು, ನಮ್ಮ ಈ ದೀನ ಪ್ರಾರ್ಥನೆ ಗಗನ ಮಂಡಲಗಳನ್ನು ಮೀರಿ ನಿಮ್ಮನ್ನು ಮುಟ್ಟಲಿ. ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.